ಇಲ್ವೋ? ಹೇಳ್ತೀಯೋ ಇಲ್ವೋ? ನೀನ್ ಕಾಣಿಸಿದ ತಕ್ಷಣ ಶೂಟ್ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ನೀನ್ ಹೊಡೆದಿರೋದು 1-2 ಕೋಟಿ ಅಲ್ಲ, 250 ಕೋಟಿ. CCTVಲೂ ರೆಕಾರ್ಡ್ ಆಗ್ದೆ, ಕೈಗೂ ಧೂಳ್ತಾಕ್ದೆ, ಎಲ್ಲ ಆನ್ಲೈನ್ ಅಲ್ಲೇ ಹೊಡ್ಬಿಟ್ಟೆ ಅಲ್ಲ? ಆನ್ಲೈನ್ ಅಲ್ಲಿ ದುಡ್ಡು ಹೊಡೆಯೋದು ಅಷ್ಟೊಂದು ಸುಲಭನಾ? ಏನ್ ಮಾಡ್ತಿದ್ಯಾ? ಥ್ಯಾಂಕ್ ಯು ಸರ್. ಕೇಳಿದ್ರೆ ನನ್ನ ಅಕೌಂಟ್ಗೆ 50,000 ಟ್ರಾನ್ಸ್ಫರ್ ಮಾಡಿದ್ದಕ್ಕೆ. 50,000? ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಆ ದುಡ್ಡಿನ ಜೊತೆ ಆಟ ಆಡೋದಕ್ಕೆ ನಿನಗೆ ಪಾಪ ಅನ್ಸ್ಲಿಲ್ಲ? ನಾನ್ ಮಾಡಿದ್ದು ಪಾಪ ಅಲ್ಲ, ಪುಣ್ಯ. ಶಟ್ ಅಪ್. ನನ್ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಕ್ಕೆ ನೀನ್ ಯಾರು? ದೇವ್, ಒಪ್ಕೋತೀನಿ. ನೀನ್ ಅನ್ಕೊಂಡ್ರೆ ರಿಸರ್ವ್ ಬ್ಯಾಂಕ್ನೇ ರೋಡ್ ಮೇಲೆ ತರ್ತೀಯ. ನಿನ್ ಟ್ಯಾಲೆಂಟ್ ನೋಡಿ ನಾವ್ ಶಾಕ್ ಆದ್ವಿ. ಆದ್ರೆ ನನ್ ಟ್ಯಾಲೆಂಟ್ ನೋಡಿ ನೀನೇನಾಗ್ತೀಯೋ? ನಿಜ ಹೇಳು, ನಿನ್ಗೋಸ್ಕರ ಕದ್ಯೋ ಬೇರೆಯವ್ರಿಗೋಸ್ಕರ ಕದ್ಯೋ? ಟೆಲ್ ಮಿ ದ ಟ್ರೂತ್. ಹೇಳೋ. ಫ್ರೆಂಡ್ಸ್ಗೋಸ್ಕರ. ಫ್ರೆಂಡ್ಸಾ? ಕಾಲೇಜ್ ಡೇಸ್ ಅಂದ್ರೆ ಹ್ಯಾಪಿ ಡೇಸ್. ಫ್ರೆಂಡ್ಸ್, ಫನ್, ಫ್ಯಾಂಟಸಿ. ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅನ್ನೋ ಒಂದು ಛಲ. ಏನು ಕಲ್ಮಶ ಇಲ್ದಿರೋ 4 ಹುಡುಗರ ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನು ಗೊತ್ತಿಲ್ಲ. ಯಾರವರು? ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು 3 ವರ್ಷನ ತುಂಬಾ ಎಂಜಾಯ್ ಮಾಡಿದೀವಿ. ಇವಾಗ ನಾವು 4th ಇಯರ್. ನಾವೆಲ್ಲರೂ ಕಾಲೇಜ್ನ ಬಿಟ್ಟು ಹೋಗ್ತೀವಿ. ಅದಕ್ಕೋಸ್ಕರ ಒಂದಾಗಿರೋ ನಾವೆಲ್ಲ ಬಿಟ್ಟು ಹೋದ್ಮೇಲೆ ಹೇಗ್ ಒಂದಾಗಿರ್ಬೇಕು ಅಂದ್ರೆ ಹಲೋ. ಮರೇ, ಯಾವ ಕ್ಲಾಸು? ಯಾವ ಕ್ಲಾಸು ಅಂದೆ? ನೀನ್ ಯಾವ ಕ್ಲಾಸು? ನ್ಯೂಲಿ ಅಪಾಯಿಂಟೆಡ್. ನ್ಯೂಲಿ ಅಪಾಯಿಂಟ್? ಯಾವ ಇಯರ್? 3rd ಇಯರ್. ಇಂಜಿನಿಯರಿಂಗ್. ಅದು ನ್ಯೂಲಿ ಅಪಾಯಿಂಟ್ ಅಲ್ಲಪ್ಪ, ಓಲ್ಡ್ ಅಪಾಯಿಂಟ್. ಏನ್ ನಿನ್ನ ಹೆಸರು? ರಾಜಕುಮಾರ್. ರಾಜ್ಕುಮಾರ? ಹಲೋ. ಕೈತಿಗೆ ಬೈ ನಿನ್ನ ಹೆಸರೇನು? ಐ ಆಮ್ ಚಿಂಟು, ಐಕಾನ್ ಆಫ್ ಕರ್ನಾಟಕ. ಚಿಂಟು ತರ ಇದೆಯಾ ನೀನು? ಹೆಂಗಿದ್ದೀನಿ? ಉಲ್ಟು ತರ ಇದ್ಬಿಟ್ಟು ಚಿಂಟು ಅಂತ ಹೆಸರಿಟ್ಕೊಂಡಿದ್ಯಾ? ಅದ್ ಸರಿ, ಎಷ್ಟನೇ ಕ್ಲಾಸ್ ಅಂತ ಮರ್ಯಾದಿಂದ ಹೇಳಮ್ಮ. ಯಾರ ಮೇಲೆ ಕೈ ಹಾಕ್ತೀಯ? ಐ ಆಮ್ ಅ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಈ ಹುಟ್ಟು ಪ್ರಿನ್ಸಿಪಲ್, ಈ ಟಿ ಶರ್ಟ್, ಈ ನಿಕ್ಕರ್, ಈ ಶೂ. ಪ್ರಿನ್ಸಿಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಸೊಟ್ಟು ಬುಟ್ಟು ಹಾಕೊಂಡು ಫುಲ್ ಸೊಫಿಸ್ಟಿಕೇಟೆಡ್ ಆಗಿರ್ಬೇಕು. ನೀನ್ ನೋಡಿದ್ರೆ ಟೀ ಶರ್ಟ್ 3/4 ನಿಕ್ಕರ್ ಹಾಕೊಂಡು ಒಳ್ಳೆ ಲೋಪರ್ ಇದ್ದಂಗೆ. ಪ್ರಿನ್ಸಿಪಲ್ ಅಂತ ಹೇಳಿಲ್ಲ. ಗುಡ್ ಮಾರ್ನಿಂಗ್ ಸರ್. ಯಾರವನು? ನ್ಯೂ ಕಮರ್ ಸ್ಟೂಡೆಂಟ್ ಸರ್. ಇಡಿಯಟ್. ಓಲ್ಡ್ ಬ್ಯಾಚ್ ನ್ಯೂ ಕಮರ್ ಅಂತೆ. ಯಾರವನು? ಮತ್ತೆ ನೋಡು, ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಕಮ್ ಚೇರ್ಮನ್. ಪ್ರಿನ್ಸಿಪಲ್ ತಪ್ಪಾಗೈತೆ ನನ್ಗೆ ಗೊತ್ತಾಗಿಲ್ಲ. ನಿಮ್ಮ ಡ್ರೆಸ್ ಗೀಸು ನಿಮ್ ಕರಡಿ ಟೋಪಿ ನೋಡ್ಬಿಟ್ರೆ ಕಡೆಗೆ ಅಸಹ್ಯವಾಗಿ ಕಂಡುಬಿಟ್ರಿ ಸರ್. ಆಯ್ತು, ಹೋಗೋ ಕ್ಲಾಸ್ಗೆ ನಡೆಯೋ. ಬರಲಿ. ಕಾಲೇಜಿಗೆ ಹೊಸಬತಾನೆ. ಹೌದು ಸರ್. ಬಡ್ಡಿಗೆ ಕಾಸು ಗೀಸ್ ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಬಡ್ಡಿಗೆ ಕಾಸ? ಅರೆ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಅಮ್ಮ, ಅಣ್ಣ, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ಏನಾಯ್ತು? ಏನಿಲ್ಲ ಕಣ, ಸ್ವಲ್ಪ ತಲೆನೋವ್ತಾ ಇದೆ. ಟೈಮ್ ಆಯ್ತು, ನಡಿ ಹೋಗೋಣ. ಜಾಸ್ತಿ ಓದ್ಬೇಡ, ತಲೆನೋವು ಬರುತ್ತೆ ಅಂತ ಅವತ್ತು ಹೇಳಿದೆ ತಾನೆ. ಬಾಬಾ,
ಏನಾಯ್ತು ಏನಾಯ್ತು? ಯಾಕೆ ಹೊಳ್ತಿದ್ದೆ? ಏನಾಯ್ತು ಹೇಳೋ. ಏನಾಯ್ತು? ಅಪ್ಪ ತೀರ್ಕೊಂಡ್ಬಿಟ್ರು ಕಣ. ಮೊದ್ಲೇ ಹಾಕೊಳ್ಳಿಲ್ಲ. ಎಕ್ಸಾಮ್ ಇತ್ತಲ್ಲೋ, ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಲ್ಲ. ಏನಾಯ್ತಪ್ಪ? ಬಾಲಯ್ಯ ಸಾಲ ಬಾಧೆ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ. ಗೌರ್ಮೆಂಟು 5 ಲಕ್ಷ ಕೊಡುತ್ತೆ ಅಂತ. ನೋಡು, ದುಡ್ಡುಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಪ್ರಾಜೆಕ್ಟ್ ಬರುವಷ್ಟರಲ್ಲಿ ಇನ್ನೂ ಎಷ್ಟು ಜನ ರೈತರು ಬಲಿಯಾಗ್ತಾರೋ ಏನೋ. ಅಪ್ಪ ಹೇಗ್ ಸತ್ತೋದ್ರಮ್ಮ? ತುಂಬಾ ಕಷ್ಟದಲ್ಲಿದ್ದೀನಿ ಕಡೆಯ. ಈ ಎತ್ತನ ಅಡ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡಯ್ಯ. ಚಿನ್ನ ಅಡ ಇಟ್ಟೆ, ಜಮೀನ್ ಪತ್ರ ತಂದ್ ಮಡಗ್ದೆ, ಈಗ ಇದನ್ ಬೇರೆ ಹೊಡ್ಕೊಂಡ್ ಬಂದಿದ್ಯಾ? ಇದಕ್ ವಯಸ್ಸಾಗೈತೆ, ದನ ಕರುಗಳ ಬೆಲೆ ಇಳ್ದೋಗೈತೆ. 10,000 ಕೊಡೋದಕ್ಕಾಗಲ್ಲ, ಒಂದ್ 5,000 ರೂಪಾಯಿ ಕೊಡ್ತೀನಿ ತಗೋ. ಮನೇಲಿ ಬೇರೆ ಕ್ಯಾಶ್ ಇಲ್ಲ, ಬ್ಯಾಂಕ್ಗಳೆಲ್ಲ ರಜಾ ಅಲ್ವಾ? ಇವಾಗಿದ್ದನ್ನ ಇಲ್ಲಿ ಬಿಟ್ಬಿಡು, ನಾಳೆ ಬಂದು ಅದೇ ನೀಸ್ಕೋ. ತಾಯಿ, ತಾಯಿ, ನಾವೇನು ಪಾಪ ಮಾಡಿದೀವಮ್ಮ? ನಿನ್ನ ನಂಬ್ಕೊಂಡು ಬದುಕ್ತಾ ಇರೋದೇ ನಮ್ ತಪ್ಪ. ನಮ್ಗೆ ಯಾಕಮ್ಮ ಈ ಕಷ್ಟ ಕೊಡ್ತಾ ಇದೀಯಾ? ನಮ್ ಕಣ್ಣೀರ್ ವರ್ಷಕ್ಕೆ ಆ ದೇವ್ರಿಗೂ ಕನಿಕರ ಬರ್ಲಿಲ್ವಾ ಅಮ್ಮ? ಕುಡ್ದು ಬಂದಿದ್ಯಾ? ಎತ್ತು ಮಾರಿದ ದುಡ್ಡೆಲ್ಲಿ ಖಾಲಿ ಆಗೋಯ್ತಾ? ಎಲ್ಲ ಕುಡ್ದು ಬಿಟ್ಯಾ? ಅದೇ ಕೈಯಲ್ಲಿ ನಮ್ಗೊಂಚೂರು ವಿಷ ತಗೊಂಡ್ ಬರ್ಬೋದಾಗಿತ್ತಲ್ಲ. ನಾನು ನನ್ ಮಗಳು ಕುಡ್ದು ಸತ್ತೋಗ್ತಿದ್ವಿ. ನಾಚಿಕೆ ಆಗಲ್ವಾ ನಿನ್ಗೆ? ಮನೇಲಿ ಒಂದ್ ಕಾಳು ಅಕ್ಕಿ ಇಲ್ಲ, ನಾಳೆಗೇನು ಅಂತ ಗೊತ್ತಿಲ್ಲ. ಊರ್ ತುಂಬಾ ಸಾಲ, ಇಷ್ಟೆಲ್ಲ ಇಟ್ಕೊಂಡು ಕುಡ್ದು ಬಂದಿದ್ಯಲ್ಲ. ನೀನು ಒಬ್ಬ ಮನುಷ್ಯನ? ಮದ್ವೆ ಆಗಿ 25 ವರ್ಷ ಆಯ್ತು. ಈ 25 ವರ್ಷದಲ್ಲಿ ಒಂದಿನಾದ್ರೂ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಏನಾದ್ರೂ ಹೇಳಿದ್ರೆ ಊರ್ ಬಿಟ್ಟು ಹೋಗೋಣ ಅಂದ್ರೆ ನಾನ್ ರೈತ, ದೇಶಕ್ಕೆ ಬೆನ್ನೆಲ್ಬು ಅಂತ ನೀತಿ ಕತೆ ಹೇಳ್ತೀಯಾ? ನೋಡು, ಇನ್ಮೇಲೆ ನಿನ್ ಜೊತೆ ಹೇಗಕ್ಕಾಗಲ್ಲ. ನಾನು ಇಲ್ಲಿ ಇರೋದು ಇಲ್ಲ. ನಾನು ನನ್ ಮಗಳು ನನ್ ಮಗನ ಹತ್ರ ಹೋಗ್ಬಿಡ್ತೀವಿ. ನೀನ್ ಇರ್ತೀಯೋ ಇಲ್ಲೇ ನೇಣಾಕೊಂಡು ಸಾಯ್ತೀಯೋ ನಿನ್ನ ಇಷ್ಟ. ನಾವು ಹೋಗ್ತೀವಿ, ಬರೇ. ಹೌದು ಕಣವಿ, ಕುಡ್ದೇವ್ರಿ. ಆದ್ರೆ ನಾ ಕುಡ್ದಿರೋದು ಈಸ ಕಣವಿ. ಏನ್ ಹೇಳ್ತಿದ್ದೀರಾ? 200 ರೂಪಾಯಿ ಕೊಟ್ಮೇಲೆ ಸಾವು ಈ ಬಡವ ತಗ್ಬಂದದ್ದು. ಎತ್ ಮಾರು ದುಡ್ಡ ನಾಳೆ ಕೊಡ್ತೀನಿ ಅಂತವ್ರೆ. ನೀನು ನೀನು ಹೇಳುದು ನಿಜವಯ್ಯ. ನಾನು ಇಲ್ದೆ ಹೋದ್ರೆ ನನ್ನ ಮಗಳು ನೀನುವೆ ಎಲ್ಲಾರು ಹೋಗಿ ಚೆನ್ನಾಗಿರ್ಬೋದು. ನಾನು ನಮ್ಮೂರಿಗೆ ಪ್ರಾಜೆಕ್ಟ್ ಬರ್ತದೆ, ನಮ್ ಜೀವನ ಬದಲಾಯ್ತದೆ ಅನ್ಕೊಂಡಿದ್ದೆ. ಆ ಕನಸು ನುಚ್ಚೂರಾಗೋಯ್ತು. ನೀನ್ ಆಗ್ಲೇ ಏನಂದೆ, ಒಂದ್ ತೊಟ್ಟಿ ಕೊಡು ಅಂತ.
ನೀನ್ ಸತ್ರೆ ಏನೇ ಬರ್ತದೆ, ಅದೇ ನಾನ್ ಸತ್ರೆ ರೈತ ಸಾಲ ಮಾಡ್ಕೊಂಡ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸರ್ಕಾರ 5 ಲಕ್ಷ ಕೊಡ್ತದೆ. ಆ ದುಡ್ಡು ತಗೊಂಡು ನನ್ನ ಮಗಳು ನೀನುವೆ ಮಗನ್ ತಗೊಂಡೋಗಿ ಪ್ರತಿದಿನ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಆಫ್ಟರ್ ಆಲ್ ಒಬ್ಬ ರೈತನ ಆಫ್ಟರ್ ಆಲ್ ಅಂದ್ರೆ ಅಡ್ಡ ಸೀಲ್ ಬಿಡ್ತೀನಿ. ನನಗೇನೇ ಒಂದು ಸಹಿಸ್ಕೋತೀನಿ, ಆದ್ರೆ ರೈತರ ಬಗ್ಗೆ ಒಂದ್ ಕೆಟ್ಟ ಮಾತಾಡಿದ್ರು ಇಲ್ಲೇ ಮುಗಿಸ್ಬಿಡ್ತೀನಿ. ಸರಿಯಾಗಿ ಲೆಕ್ಕ ಹಾಕಿದ್ರೆ ಆ ಗ್ರಾಮದಲ್ಲಿ 3000 ಜನ ಇಲ್ಲ, ಆದ್ರೂ ನೀರ್ ಬೇಕು ಅಂತ ಕೇಳ್ತಾರೆ. ರಿವರ್ಸ್ ಪಂಪಿಂಗ್ ಪ್ರಾಜೆಕ್ಟ್ ಮೂಲಕ ಅವ್ರಿಗೆ ನೀರ್ ಕೊಡಕ್ ಹೋದ್ರೆ 200 ಕೋಟಿ ಖರ್ಚಾಗುತ್ತೆ. ಅವ್ರ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಿ ಅಂತ ಇಟ್ಕೋ, ನಮ್ ಜೊತೆ ಅವ್ರಿಗೆ ಏನ್ ಕೆಲಸ ಇರುತ್ತೆ, ಮುಂದೆ ಓಟ್ ಯಾರು ಹಾಕ್ತಾರೆ ನೋಡು. ನಾವ್ ಯಾವಾಗ್ಲೂ ರಾಜಕೀಯದಲ್ಲೇ ಇರಬೇಕು ಅಂದ್ರೆ ಪ್ರಾಬ್ಲಮ್ಸ್ ಆಗೇ ಇರಬೇಕು, ಅವುಗಳನ್ನ ಸಾಲ್ವ್ ಮಾಡೋಕ್ ಹೋಗ್ಬಾರ್ದು. ಆದ್ರೂ ಆ ಹುಚ್ಚು ಜನಗಳು ವಾರಕ್ಕೆ 4 ಸಲ ಬರ್ತಾನೆ ಇರ್ತಾರೆ. ನಾನೇನಂತೀನಿ, ನೋಡ್ತೀನಿ ಮಾಡ್ತೀನಿ ಅಂತೀನಿ. ಬಾ ನೀನೇ ನೋಡುವಂತೆ. ಎಲ್ಲರೂ ಚೆನ್ನಾಗಿದ್ದೀರಾ? ಬಂದ್ ವಿಷಯ ಅಣ್ಣ, ನಮ್ಮೂರ್ ಗ್ರಾಮಸ್ಥರಿಂದ ಅರ್ಜಿಗಳು ಕೊಡ್ತಾ ಇದೀವಿ. ಮಾಡ್ಕೊಳ್ಳೋಣ, ಆಗೋಗುತ್ತೆ. ತಗೊಳ್ರಿ ಅದನ್ನ. ಬಿಸ್ಲಲ್ಲಿ ಬಂದಿದ್ದೀರಾ ಅನ್ಸುತ್ತೆ, ಹೊರಗಡೆ ಮಡಕೆಯಲ್ಲಿ ತಣ್ಣಗೆ ನೀರಿದೆ, ಕುಡ್ದ್ಬಿಟ್ಟು ಹೋಗಿ ಆಯ್ತಾ? ಇವಾಗ 200 ಕೋಟಿ ಪ್ರಾಜೆಕ್ಟ್ ಎಲ್ಲಿವರೆಗೆ ಬಂತು? ಸ್ವಲ್ಪ ಬೇಗ ಮೂವ್ ಮಾಡ. ಏನೇನು ಪಾರ್ಟಿ ಮೀಟಿಂಗ್ ಟೈಮ್ ಆಯ್ತು, ಹೊರಡ್ಬೇಕು ಸರ್. ಓ ನೀವು ಹೊರಡಿ, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಈಗ ಪ್ರಾಜೆಕ್ಟ್ ಬಂತು ಅಂತ ಇಟ್ಕೋ, ರೈತರಿಗೆಲ್ಲ ಅದರಿಂದ ಲಾಭನೇ. ರಾಜಕೀಯ ಅಂದ್ರೆ ಇದೇನಪ್ಪ. ನಾವು ಮಾಡಿರೋ ಸರ್ವೆ ಪ್ರಕಾರ ಡ್ಯಾಮ್ ನಲ್ಲಿರೋ ನೀರು 13 ಮೀಟರ್ನಷ್ಟು ಕೆಳಮಟ್ಟದಲ್ಲಿದೆ. ಮೊದಲನೇ ಹಂತದಲ್ಲಿ ಅದನ್ನ 14 ಮೀಟರ್ನಷ್ಟು ಎತ್ತರಕ್ಕೇರಿಸಬೇಕು. ಎರಡನೇ ಹಂತದಲ್ಲಿ ಅದನ್ನ 15 ಮೀಟರ್ನಷ್ಟು ಎತ್ತರಕ್ಕೇರಿಸಿದ್ರೆ ಆಮೇಲೆ ರಿವರ್ಸ್ ಪಂಪಿಂಗ್ ಮೂಲಕ ಕೆಳಮಟ್ಟದಲ್ಲಿರೋ ನೀರನ್ನ ಈಸಿಯಾಗಿ ಮೇಲಕ್ಕೆತ್ತಬಹುದು. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಸುಮಾರು 200 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಈ ಸರ್ವೆ ರಿಪೋರ್ಟ್ನ ನಾನು ಅಧಿಕಾರದಲ್ಲಿರೋ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ಕೊಟ್ಟೆ, ಆದ್ರೆ ಯಾವೊಬ್ಬ ಲೀಡರು ಇದಕ್ಕೆ ಮನ್ಸು ಮಾಡಲಿಲ್ಲ. ಎಲ್ಲರೂ ಈ ಪ್ರಾಜೆಕ್ಟ್ಗೆ ಅಡ್ಡಿ ಮಾಡ್ತಿದ್ದಾರೆ. ರೈತರೇ ಪ್ರತಿ ಸರಿ ನೇರವಾಗಿ ಹೋಗಿ ಸರ್ಕಾರ ಕೇಳಿದ್ರೆ ನೋಡೋಣ ಮಾಡೋಣ ಅಂತ ಏನೇನೋ ಸಬೂಬ್ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ. ಮಕ್ಕಳು ಯಾವಾಗಂದ್ರೆ ಫೋನ್ ಮಾಡ್ತಾರೆ. ಹಲೋ ಸರ್, ನಮ್ಗೊಂದು 3 ಕೋಟಿ ದುಡ್ಡು ಬೇಕಾಗಿತ್ತಲ್ಲ ಸರ್. ಏನು 303 ಕೋಟಿನ? 3 ಕೋಟಿನೇ ಸರ್. ಲೇ, ಯಾವ್ದಾರು ಬ್ಯಾಂಕ್ ಅಲ್ಲೋ ಫೈನಾನ್ಸ್ ಆಫೀಸಲ್ಲೋ ಹೋಗಿ ಕೊಳ್ಳೆ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ನೀನ್ ಬಂದ್ ತಗೊಂಡೋಗ್ಬಿಡಪ್ಪ. ಅಟ್ಲೀಸ್ಟ್ ನಿಮ್ ಜೀಪ್ ಆದ್ರೂ ಕೊಡಿ ಸರ್. ಕೊಡಲ್ಲ, ಅದಕ್ಕೆ ಬ್ರೇಕ್ ಇಲ್ಲ. ತಗೊಂಡೋದ್ರೆ ನೆಗೆದು ಬಿದ್ದು ಸೋದೋಗ್ತೀರಾ. ಇದ್ ಬೇಕಾ? ಆಯ್ತು ಬಿಡಿ ಸರ್. ಸರೋಜಾಂಟಿ ಇಂಜನ್ ಒಳ್ಳೆ ಕಂಡೀಷನ್ ಇದೆಯಂತೆ, ನಾವು ಅಲ್ಲಿಗೆ ಹೋಗಿ ಆ ಕಾರೇ ತಗೊಂಡು ಹೋಗ್ತೀವಿ. ಸುಮ್ನೆ ಕಣ, ನಾನು ಯಾವ್ದೋ ಟೆನ್ಷನ್ ಅಲ್ಲಿ ನಿಮ್ಗೆ ಬ್ರೇಕ್ ಇದೆಯಲ್ಲ ಅಂದೆ. ಕೊಡಲ್ಲ ಅನ್ನ. ನಂದೆಲ್ಲ ನಿಂದೆ ಕಣ್ರು. ಯಾವಾಗ ಬೇಕಾದ್ರೂ ಬಂದು ತಗೊಂಡೋಗ್ರ. ಥ್ಯಾಂಕ್ ಯು ಸರ್, ಈಗಲೇ ಬರ್ತೀವಿ. ಬಾಗ್ಲಾಕಿರೋದು?
ಯಾರು ಅದು ಒಳಗಡೆ ಸಿಕ್ಕಾಕೊಂಡಿರೋದು? ಯಾರಿದ್ದೀರಾ ಒಳಗೆ? ಏ ನೀನಾ? ಯಾರೋ ಬಾಗ್ಲಾಕಿದ್ರು? ನೀವೇನ್ರೋ? ನಾವಲ್ಲ. ಮತ್ತಿನ್ಯಾರು? ಕಾಂಪ್ಲೆಕ್ಸ್ ಯಾರೋ ನುಗ್ಗಿರ್ಬೇಕು. ಬನ್ನಿ ಹೋಗಿ ನೋಡೋಣ. ಬನ್ನಿ ನೋಡೋಣ. ಎಸ್ಕೇಪ್ ಎಸ್ಕೇಪ್. ನಡಿ. ನಿಮ್ಗೆ ಕಾಣಿಸಿದ್ರಾ? ಬೇಗ ಅಣ್ಣ, ನಮ್ ಫೈನಾನ್ಸ್ ಆಫೀಸಲ್ಲಿ 3 ಕೋಟಿ ಕಳ್ತನ ಆಗಿದೆ ಅಣ್ಣ. ಅಣ್ಣ ಕಂಪ್ಲೇಂಟ್ ಕೊಡೋದ ಅಣ್ಣ? ಆ ದುಡ್ಡು ನಮ್ದೇ ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ನಮಸ್ಕಾರ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಸಿಪಿ ದೇವದಾಸ್ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಸ್ವಾರ್ಥ, ಕೋಪ, ಅಹಂಕಾರ, ದುರಭ್ಯಾಸದಿಂದ ಮನುಷ್ಯರು ಕೆಟ್ಟ ದಾರಿ ಹಿಡಿತಾರೆ. ಇದರಿಂದ ಸಮಾಜನೂ ಹಾಳಾಗತ್ತೆ. ಕಳ್ಳರು, ಕ್ರಿಮಿನಲ್ಸ್ ಹೆಚ್ಚಾಗ್ತಾರೆ. ಇಂಥವ್ರನ್ನೆಲ್ಲ ಎನ್ಕೌಂಟರ್ ಮಾಡಕ್ಕಂತಾನೆ ನಾನ್ ಬಂದಿರೋದು. ಯಾರೋ ನೀವಲ್ಲ, ಯಾಕೋ ನನ್ನ ಕಟ್ಟಾಕಿದ್ದೀರಾ? ಯಾರು ಅಂತ ಗೊತ್ತಾದ್ರೆ ಒಬ್ಬೊಬ್ಬನು ಒಂದೊಂದು ಜಾಗದಲ್ಲಿ ಊತಾಕ್ಬಿಡ್ತೀನಿ. ನನ್ನ ಮಕ್ಕಳು ನೀವೆಲ್ಲ ಗಂಡಸರಾಗಿದ್ರೆ ಮಾಸ್ಕ್ ತೆಗಿರೋ ನೋಡೋಣ. ತೆಗಿರೋ. ನನ್ನ ಮಕ್ಕಳ್ರ ನನಗಿಂತ ಮುಂಚೆ ಎಂಟ್ರಿ ಕೊಟ್ಬಿಟ್ಟು ನನ್ನನ್ನೇ ಲಾಕ್ ಮಾಡಿದಿರಾ? ನೀವು ಸಾಮಾನ್ಯದವರಲ್ಲ, ಕಿಲ್ಲಾಡಿಗಳು. ಏಯ್, ಇನ್ನೂ ಎಷ್ಟು ದಿನ ಅಂತ ನನ್ನ ಇಲ್ಲೇ ಕೂರ್ಸ್ಬೇಕು ಅನ್ಕೊಂಡಿದ್ದೀರಾ? ನಮ್ ಕೆಲ್ಸ ಆಗೋವರೆಗೂ. ನನ್ ಮಕ್ಕಳ್ರ ನಾನು ಆಚೆ ಬಂದ್ರೆ ನಿಮ್ ಕೆಲ್ಸ ಎಲ್ಲ ಆದಂಗೆನೆ. ನೀನ್ ಆಚೆ ಬಂದ್ರೆ ತಾನೆ? ಏಯ್, ನನ್ನ ಮುಂದೆನೆ ಒಬ್ಬ ಆಫೀಸರ್ನ ಕಿಡ್ನಾಪ್ ಮಾಡ್ದೆ ಅಂತ ಹೇಳ್ತಾ ಇದ್ಯಾ? ಏನೋ ಮಾಡ್ದೆ ದೇವದಾಸ್ನ? ಏನ್ ಮಾಡಿದ್ರಿ? ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆ 4 ಹುಡುಗರು ದೇವದಾಸ್ನ ಕಿಡ್ನಾಪ್ ಮಾಡಿದ್ರ? ಇಂಪಾಸಿಬಲ್. ಪಾಸಿಬಲ್.
ಯಾರು ಸರ್ ನಿಮ್ಮನ್ನು ಕಟ್ಟಾಕಿದ್ದು? ಫೈರ್ ಸ್ಟೇಷನ್ ಫೋನ್ ಮಾಡು. ಫೈರ್ ಸ್ಟೇಷನ್ಗ ಫೋನ್ ಮಾಡು. ಇಷ್ಟೊಂದು ಕಷ್ಟಪಟ್ಟು ಹುಡುಕಿದೀವಿ, ನಮ್ಮನ್ನೇ ಬಿಟ್ಟು ಹೋದ್ರಲ್ಲ ಸರ್. ಬಿಸಿ ಇನ್ನು ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನೀನ್ ಹೋಗಿ ಆಟೋ ಕರಿ. ಸರಿ ಸರ್. 10 ಲಕ್ಷ ಕೊಡಿ. ನನ್ನ ಮಕ್ಕಳು ಎಲ್ಲೇ ಇದ್ರು 10 ದಿನದಲ್ಲಿ ನಿಮ್ ಕಣ್ ಮುಂದೆ ಇರ್ತಾರೆ. ರೌಡಿಸಂ ಹುಟ್ಟಿದ್ದೇ ನಮ್ಮನೆ ಹಿತ್ಲಲ್ಲಿ. ನಮ್ ಹುಡುಗರು ಕಳ್ಸಿದ್ರೆ 10 ನಿಮಿಷದಲ್ಲಿ ಹುಡ್ಕೊಡ್ತಾರೆ. ಏನ್ ಕೊಡ್ತೀರಾ ಹೇಳಿ? ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಮರ್ಡರ್ ಮಾಡ್ತಿದ್ದವ್ ನಾನು. ಅದು ನನ್ನ ಕೆಪಾಸಿಟಿ. ಒಬ್ರು ನನ್ನನ್ನು ಮುಟ್ಟಕ್ಕಾಗಿಲ್ಲ. ಈಗಲೂ ಪೊಲೀಸ್ ಅವ್ರು ಮುಚ್ಕೊಂಡಿದ್ರೆ ಈ ಕೆಲಸ ನಾನೇ ಮಾಡಿ ಮುಗಿಸ್ತೀನಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಟೈಮ್ ಕೊಟ್ರೆ ನಾವು ಹಿಡಿತೀವಿ. ಏನ್ ಹಿಡ್ಕೊಳ್ಳೋದು ನಾನು ಕಳ್ತನ ಆಗಿ ಎಷ್ಟು ದಿನ ಆಯ್ತು? ಇದೇನ್ ಬಾವಾ, ನಾನಿನ್ನು ಫೀಲ್ಡ್ಗೆ ಇಳಿದಿಲ್ಲ, ನೀನಾಗ್ಲೇ ಆಕ್ಷನ್ ಸ್ಟಾರ್ಟ್ ಮಾಡಿದ್ಯಾ? ಫಾರ್ಮಲ್ ಇಲ್ದಿರೋ ಪೊಲೀಸ್ಗೆ ಯೂನಿಫಾರ್ಮ್ ಏನಕ್ಕೋ ಬಿಚ್ಚಿದ್ರೆ ಗೊತ್ತಾಗುತ್ತೆ ಮ್ಯಾಟ್ರ್ ಇದೆಯೋ ಇಲ್ವೋ ಅಂತ. ಯಾರು ನೀನು? ದೇವದಾಸ್, ACP. ಅದಕ್ಕೆ ಏನ್ ಮೈನ್ ಶಾಪ್ ಅನ್ಕೊಂಡ್ ಬಂದ್ಬಿಟ್ಯಾ? ಜೋಕ್ ಚೆನ್ನಾಗಿದೆ. ಪೊಲೀಸ್ ಯೂನಿಫಾರ್ಮ್ ನ ಟಚ್ ಮಾಡೋ ಅಧಿಕಾರ ಅವ್ರ ಹೆಂಡತಿಗೆ ಮಾತ್ರ ಇರೋದು. ನಿನ್ನಂತ ಕಚಡ ನನ್ ಮಕ್ಳಿಗಲ್ಲ. ಏಯ್ ದೇವದಾಸ್, ನೀನ್ ಟ್ರಾನ್ಸ್ಫರ್ ಆಗ್ಲಿಲ್ಲ ಅಂತಿದ್ರೆ ಹುಬ್ಳಿಲೆ ಹೊಡೆದ್ ಬಿಸಾಕ್ಬಿಡ್ತಾ ಇದ್ದೆ. ನಾನ್ ಬಳ್ಳಾರಿಯಲ್ಲಿ ಡ್ಯೂಟಿ ಮಾಡ್ಬೇಕಾದ್ರೆ ನನ್ ಕಣ್ಣಿಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದವನು ನೀನೇ ತಾನೆ? ನೀವೆಲ್ಲ ರೌಡಿಗಳು. ನಿಮ್ಮೆಲ್ರಿಗೂ 4 ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ ಎ, ದೇವ್ರು ನಿಮಗೆ ಕಣ್ಣು ಕೊಟ್ಟಿದ್ದಾನೆ, ನನ್ನ ಕಣ್ಣಿಗೆ ಬೀಳದಂಗೆ ಎಲ್ಲಾದ್ರೂ ಓಡೋಗ್ಬಿಡಿ. ಆಪ್ಷನ್ ಬಿ, ದೇವ್ರು ನಿಮ್ಗೆ ಕಾಲ್ ಕೊಟ್ಟಿದ್ದಾನೆ, ನನ್ನ ಕೈಗೆ ಸಿಗದೇ ಅಷ್ಟು ದೂರ ಓಡೋಗ್ಬಿಡಿ. ಆಪ್ಷನ್ ಸಿ, ದೇವ್ರು ನಿಮಗೆ ನಾಲ್ಗೆನೂ ಕೊಟ್ಟಿದ್ದಾನೆ, ನಿಜ ಹೇಳಿ ತಪ್ಪನ ಒಪ್ಕೊಂಬಿಡಿ. ಆಪ್ಷನ್ ಡಿ, ಆಗದೇ ಇಲ್ಲ ನಾನು ಬಿಡೋದೇ ಇಲ್ಲ ಅಂತ ಆಟ ಹಿಡಿದ್ರೆ. ಏನ್ ಮಾಡ್ತಿದ್ದಾನೆ ಅವನು? ನನ್ ಮುಂದೆ ನಮ್ಮವ್ರನ್ನ ಹೊಡಿತಾ ಇದ್ದಾನೆ ಅವನು. ಡಿ ಅಂದ್ರೆ ಡೇಂಜರ್ ದೇವದಾಸ್. ಡಿಪಾರ್ಟ್ಮೆಂಟ್ ಏನೋ ಕಿತ್ತಾಕಿಲ್ಲ ಅಂತಾನೆ ರೌಡಿಗಳನ್ನ ಕರೆಸಿರೋದು. ಗುಂಡಿಗೆಲ್ ದಮ್ಮಿರೋರ್ನ ಪಕ್ಕದಲ್ಲಿ ಇಟ್ಕೋ. ಇಂತ ನನ್ ಮಕ್ಳಲ್ಲ. ಏಯ್, ನಿನ್ ಕಣ್ ಮುಂದೆನೆ ನಿಮ್ಮವ್ರನ್ನೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕಿದ್ದೀನಿ. ಇನ್ನ ನನ್ ಮಕ್ಳಲ್ಲ, ನನ್ನ ಯಾವ ಲೆಕ್ಕ? ಹಲೋ, ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಶಾರ್ಟ್ ಫಿಲ್ಮ್ ಡೈರೆಕ್ಟರ್ ಸರ್. ಆಹಾ, ಕಾಮಿಡಿಯನ್ ಸರ್. ಓಹೋ, DOP ಸರ್. ಹೀರೋ ಸರ್. ಓ, ವೆರಿ ಗುಡ್. ಫಿಲ್ಮ್ ಇಂಡಸ್ಟ್ರಿ ನೈಸ್. ಒಂದ್ ಸೆಲ್ಫಿ ಬನ್ರಪ್ಪ. ಒಂದ್ ಸ್ಮೈಲ್ ಮಾಡ್ರಯ್ಯ. ರೆಡಿ, ಚೀಸ್. ಏಯ್, ಹಿಂಗಷ್ಟು ಗೊತ್ತಾಗಲ್ವಾ? ನೀವು ಹೋಗಿಮ್ಮ. ನಮಸ್ಕಾರ ಬಾಸು. ರಾಜು, ಏನ್ ರಾಜು ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿರೋದೋ ಏನೋ, ಈ ಬೆಂಗಳೂರಲ್ಲಿ ಚೆನ್ನಾಗಿರೋ ರೋಡ್ ನ ಕಿತ್ತಾಕ್ಬಿಟ್ಟು ಸಿಮೆಂಟ್ ರೋಡ್ ಹಾಕಿರ್ತಲ್ಲ, ಹಂಗಾಗೈತ್ ನನ್ ಜೀವನ. ಸರಿ, ಏನ್ ವಿಷಯ? ಇವರೆಲ್ಲ ನನ್ನ ಫ್ರೆಂಡ್ಸು. ಹಲೋ. ಅದೇನೋ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಹಾಕು ಪಾಕು ಚಾಕು ಅಂದ್ರು. ನನಗೆ ಮೊಬೈಲ್ ರಿಪೇರ್ ಬಿಟ್ಟು ಇನ್ನೇನ್ ಬರಲ್ಲ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದೆ. ನನ್ನಿಂದ ಏನಾಗ್ಬೇಕು? ಒಬ್ರು ಅಕೌಂಟ್ ನ ಹ್ಯಾಕ್ ಮಾಡಿ ಅವ್ರ ದುಡ್ಡನ್ನೆಲ್ಲ ಹೊಡಿಬೇಕು ಸರ್. ಯಾರ ಹತ್ರ ಬಂದು ಏನ್ ಕೇಳ್ತಾ ಇದೀಯಾ? ಸರ್, ರೈತರ ಸಮಾಧಿ ಮೇಲೆ ಅರಮನೆ ಕಟ್ಟೋ 6 ರಾಜಕಾರಣಿಗಳ ಕಾಲಿಡಕ್ಕಾಗದೆ ನಿಮ್ ಕಾಲಿಡಿತಿದೀವಿ ಸರ್. ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ನ ಫಿನಿಶ್ ಮಾಡಿದೆ. ರೈತರ ಭೂಮಿನ ಬರಡು ಭೂಮಿ ಅಂತ ಹೇಳಿ ಅದೇ ಭೂಮಿನ ತುಂಬಾ ಚೀಪ್ ರೇಟ್ಗೆ ಬೇನಾಮಿ ಹೆಸರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್. ರೈತರಿಗೆ ಮೋಸ ಮಾಡಿ ಕೋಟಿ ಕೋಟಿ ದುಡ್ಡನ್ನ ಲೂಟಿ ಮಾಡ್ತಾ ಇದ್ದಾರೆ ಸರ್.
ರೈತರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತಾ? ಖಂಡಿತ ಆಗತ್ತೆ ಸರ್. ರೈತರ ಕಷ್ಟ ದೂರ ಆಗತ್ತಾ? ಟ್ರಾನ್ಸ್ಫರ್ ಮಾಡೋ ದುಡ್ಡನ್ನೆಲ್ಲ ರೈತರೇ ತಮ್ಮ ಖುಷಿಯಿಂದ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡ್ತಾರೆ ಸರ್. ಸೊ ರೈತರು ಈ ಪ್ರಾಜೆಕ್ಟ್ನ ಅವ್ರ ಸ್ವಂತ ದುಡ್ಡಿಂದಾನೇ ಮಾಡ್ದಂಗಾಗುತ್ತೆ. ನಿಮ್ಮ ಟಾರ್ಗೆಟ್ ಎಷ್ಟು? 300 ಕೋಟಿ ಸರ್. ನಾನು ಕೂಡ ಕೆಲವು ಪಾಲಿಟಿಷಿಯನ್ನ ಟಾರ್ಗೆಟ್ ಮಾಡಿದ್ದೀನಿ. ಅದಕ್ಕೆ ಅಂತ ಹ್ಯಾಕಿಂಗ್ ಸಾಫ್ಟ್ವೇರ್ ಡಿಸೈನ್ ಮಾಡಿದ್ದೀನಿ. ಆದರೆ ಇನ್ನೂ ಯಾರ ಅಕೌಂಟ್ನು ಟಚ್ ಮಾಡಿಲ್ಲ. ಎನಿಹಾವ್, ನಂತರನೇ ರೈತರ ಬಗ್ಗೆ ಯೋಚನೆ ಮಾಡೋ ನಿಮ್ಮಂತವ್ರು ಸಿಕ್ಕಿದ್ದು ತುಂಬ ಸಂತೋಷ ಆಯಿತು. ನಿಮ್ಮ ಜೊತೆ ನಾನಿರ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಜಿಪ್ ಫೈಲು ಪೆನ್ ಡ್ರೈವ್ ಅಲ್ಲಿ ಇದೆ. ಇದನ್ನ ಮೇನ್ ಸರ್ವರ್ ಕನೆಕ್ಟ್ ಮಾಡಿದ್ರೆ ಕೆಲಸ ಮುಗೀತು. ಬೇಗ ಕೆಲಸ ಶುರು ಮಾಡಿ. ಇನ್ಸ್ಟಾಲ್ ಮಾಡ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ. ನೋಡಿದ್ ಸಾಕು, ಕೂತ್ಕೋ. ಏಯ್, ಆ ಪೇಂಟಿಂಗ್ ನೋಡ್ದೇನೋ ಮಿನಿಮಮ್ 1 ಕೋಟಿ ಆದ್ರೂ ಇರುತ್ತೆ. ಬರೀ ಕೋಟಿ ಏನು, ಇನ್ನೂ ಜಾಸ್ತಿನೇ ಇರುತ್ತೆ. ಎಷ್ಟೇ ಆಗ್ಲಿ ನಮ್ ದುಡ್ಡಲ್ವಾ, ಎಷ್ಟು ಬೇಕಾದ್ರೂ ಕೊಟ್ಟು ತಗೋತಾರೆ. ಗುಡ್ ಮಾರ್ನಿಂಗ್. ಏನ್ರಿ ಇವತ್ತಿನ ಅಪಾಯಿಂಟ್ಮೆಂಟ್? 2 ಪ್ರೆಸ್ ಮೀಟ್ ಇದೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಯಾರು ಇವರೆಲ್ಲ? ಗ್ಲೋಬಲ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಸರ್. ಏನ್ ಇಲ್ಲಿವರೆಗೆ ಬಂದಿದ್ದೀರಾ? ನಾವು ಚನ್ನರಾಯಪಟ್ಟಣದಿಂದ ಬಂದಿರೋದು ಸರ್. ಚನ್ನರಾಯಪಟ್ಟಣ? ಗೊತ್ತಾಯ್ತು ಬಿಡಿ. ನೀವು ಆ ಪ್ರಾಜೆಕ್ಟ್ ವಿಷಯವಾಗಿ ಬಂದಿದ್ದೀರಾ? ತುಂಬಾ ವರ್ಷಗಳಿಂದ ಇದೆ ಸರ್ ನಮ್ಮ ಹೋರಾಟ. ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಹೇಳಿ ಸರ್. ಪ್ರಾಬ್ಲಮ್ ಏನಂತ ಹೇಳದಯ್ಯ? ಬಡ್ಜೆಟ್ ಇಲ್ಲ, ಸರ್ಕಾರನೇ ಸಾಲದಲ್ಲಿದೆ. ಚೆನ್ನಾಗಿ ಓದ್ಕೊಳ್ಳೋದು ಬಿಟ್ಟು ಈ ಕೆಲಸ ಎಲ್ಲ ನಿಮ್ಗೆ ಯಾಕೆ? ನೀವೇ ಅಲ್ವಾ ಸರ್ ಮೊನ್ನೆ ಸೆಮಿನಾರಲ್ಲಿ ಹೇಳಿದ್ದು, ಯಾವುದೇ ರೈತ ಕಣ್ಣೀರ್ ಹಾಕಿದ್ರು ಬಂದ್ ನಮ್ಮ ಮನೆ ಬಾಗಿಲು ತಟ್ಟಿ ಅಂತ. ಕಣ್ಣೀರ್ ಮಾತ್ರ ಅಲ್ಲ ಸರ್, ರೈತರ ಪ್ರಾಣನೇ ಹೋಗ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಅಪ್ಪನೂ ತೀರ್ಕೊಂಡ್ಬಿಟ್ರು ಸರ್. ಅಯ್ಯೋ, ಯಾವಾಗ? ಎಕ್ಸ್ಗ್ರೇಷಿಯಾ ಬಂತ? ಬರ್ಲಿಲ್ಲ ಅಂದ್ರೆ ಆಫೀಸರ್ ಹತ್ರ ಮಾತಾಡಿ ನಾನು ಕೊಡಿಸ್ತೀನಿ. ಸರ್ ಬೇಕಾಗಿರೋದು ಎಕ್ಸ್ಗ್ರೇಷಿಯಾ ಅಲ್ಲ ಸರ್, ಪ್ರಾಜೆಕ್ಟು ಸರ್. ಕ್ಯಾಮ್ರಾ ಪೆನ್ ತಾನೇ ಅದು? ಕ್ಯಾಮ್ರಾ ಏನಿಲ್ಲ ಸರ್, ಮಾಮೂಲಿ ಪೆನ್ನೆ. ನೋಡ್ರಪ್ಪ, ನೀವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಆ ಊರಿಗೆ ಪ್ರಾಜೆಕ್ಟ್ ಬರೋದು ಅಸಾಧ್ಯವಾದ ಮಾತು. ಯಾಕೆ ಅಂದ್ರೆ ಆಫ್ಟರ್ ಆಲ್ 3,000 ಜನ ಇರೋ ಆ ಗ್ರಾಮಕ್ಕೋಸ್ಕರ 200 ಕೋಟಿ ಯಾರು ಖರ್ಚು ಮಾಡ್ತಾರೆ? ಯಾಕೆ ಖರ್ಚು ಮಾಡ್ತಾರೆ? ಆಫ್ಟರ್ ಆಲ್ 3,000 ಜನಗಳಿಂದ 3 ಲಕ್ಷ ಜನ ಅನ್ನ ತಿಂತಾರೆ ಸರ್. ಅದು ಕರೆಕ್ಟೇ, ಯಾರಿಲ್ಲ ಸರ್. ಆ ದುಡ್ಡನ್ನ ನಾವೇ ಅರೇಂಜ್ ಮಾಡಿದ್ರೆ? 200 ರೂಪಾಯಿ ಅಲ್ಲ, 200 ಕೋಟಿ. 200 ಕೋಟಿ ನೀವು ಅರೇಂಜ್ ಮಾಡ್ತೀರಾ? ಹೌದು ಸರ್. ಹೌದು ಸರ್. ಹೇಗೆ? ಅಕ್ಕಪಕ್ಕದ ಊರಲ್ಲಿರೋ ರೈತರೆಲ್ಲ ಅವ್ರ ಹತ್ರ ಇರೋ ಆಸ್ತಿಲಿ ಸ್ವಲ್ಪ ಭಾಗ ಮಾರಿ ಅಮೌಂಟ್ನ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾರೆ ಸರ್. ನೀವು ಪರ್ಮಿಷನ್ ಕೊಟ್ರೆ? ಪರ್ಮಿಷನ್ ಧಾರಾಳವಾಗಿ ಕೊಡೋಣ, ಆದ್ರೆ ಒಂದು ಕಂಡೀಷನ್. ಆ ಪ್ರಾಜೆಕ್ಟ್ ಅಲ್ಲಿ ಕಾಂಟ್ರಾಕ್ಟರ್ಸು ಇಂಜಿನಿಯರ್ಸು ನಮ್ಮವ್ರು ಇರಬೇಕು. ನಿಮ್ಗೆ ಓಕೆನಾ? ಸರ್ ತುಂಬಾ ವರ್ಷಗಳಾದ್ಮೇಲೆ ಬರ್ತಾರ ಪ್ರಾಜೆಕ್ಟ್ ಸರ್. ಇದು 100 ಕಾಲ ಉಳಿಬೇಕು ಅಂದ್ರೆ ಕಾಂಟ್ರಾಕ್ಟರ್ ನಿಯತ್ತಾಗಿರ್ಬೇಕು ಸರ್. ನಿನ್ ಯೋಚನೆ ಕರೆಕ್ಟ್ ಕಣೋ, ಆದ್ರೆ ಈ ಪ್ರಾಜೆಕ್ಟು ತಮಾಷೆ ವಿಷಯ ಅಲ್ಲ. ಫೈಲ್ನ CM ಆಫೀಸಿಗೆ ಕಳಿಸ್ಬೇಕು, ಅಲ್ಲಿರೋ ಎಲ್ಲಾ ಡಿಪಾರ್ಟ್ಮೆಂಟ್ದು ಪರ್ಮಿಷನ್ ತಗೊಳ್ಬೇಕು. ಅದು ಅಲ್ಲದೆ ಪ್ರಾಜೆಕ್ಟ್ ಅಂದ್ರೆ ಅದನ್ನ ನಂಬ್ಕೊಂಡು ತುಂಬಾ ಜನ ಇರ್ತಾರೆ, ಅವ್ರಿಗೂ ಅಷ್ಟೋ ಇಷ್ಟೋ ಕೊಟ್ಟು ಕೆಲಸ ಮಾಡಿಸ್ಕೋಬೇಕಾಗತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಸ್ವಲ್ಪ ಖರ್ಚಾಗತ್ತೆ. ಎಷ್ಟಾಗ್ಬೋದು ಸರ್? ಒಂದು 3-4 ಕೋಟಿ ಅಷ್ಟೇ. ಸರ್, ಇದ್ರಲ್ಲೊಂದು 50 ಲಕ್ಷ ಇದೆ. ಇದನ್ನ ಅಡ್ವಾನ್ಸ್ ಅಂತ ತಗೊಂಡು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಮಿಕ್ಕಿದ್ದು ವರ್ಷ ಸ್ಟಾರ್ಟ್ ಆಗಿದ್ದಷ್ಟು ಕೊಡ್ತೀವಿ ಸರ್. ತಗೋ. ಹುಡುಗರು ಅಂದ್ರೆ ನಿಮ್ ತರ ಇರ್ಬೇಕಂದ್ರ. ನನಗೆ ತುಂಬಾ ಇಷ್ಟ ಆದ್ರಿ. ಹೌದು, ಈ ದುಡ್ಡಿನಿಂದ ಬಂತು? ಆಲ್ರೆಡಿ ಪ್ರಾಜೆಕ್ಟ್ಗೆ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಗುಡ್, ವೆರಿ ಗುಡ್. ಸರಿ ಕಣ್ರಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗ್ತಿದ್ದೀನಿ. ಒಂದು ವಾರದೊಳಗಡೆ ಬಂದ್ಬಿಡ್ತೀನಿ. ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ, ಮಾಡ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.
ಯಾಕ್ರೋ ಏಯ್ ಬಿಟ್ಬಿಟ್ರ ನನ್ನ ಏಯ್ ಯಾಕ್ರೋ ಕಟ್ಟಾಕಿದ್ರ ನನ್ನ ಭಯ ಆಯ್ತಾ ಟೆನ್ಷನ್ ಆಯ್ತಾ ಟೆನ್ಷನ್ ಆಗ್ಬಾರ್ದು ನಿಮ್ಮನ್ನೆಲ್ಲ ಕಂಡಿಡಿದ್ಬಿಟ್ಟೆ ಅಂತ ಭಯ ಆಗ್ತಾ ಇದೆಯಾ ರಿಲ್ಯಾಕ್ಸ್ ಕ್ರಿಮಿನಲ್ಸ್ ನನ್ನ ಕಿಡ್ನಾಪ್ ಮಾಡಿದ್ದಿದ್ರೆ ಆನ್ ದ ಸ್ಪಾಟ್ ನನ್ನ ಒಡೆದು ಬಿಸಾಕ್ತಾ ಇದ್ರು ಆದರೆ ನೀವು ನನ್ನ ಕೈ ಕಾಲು ಕಟ್ಟಾಕಿ ನನ್ನ ಮುಖಕ್ಕೆ ಮಾಸ್ಕ್ ಹಾಕಿದ್ರಿ ಅವತ್ತೇ ಅಂದ್ಕೊಂಡೆ ನಿಮ್ಮಿಂದ ಏನೋ ವಿಷಯ ಇದೆ ಅಂತ ಅದಕ್ಕೆ ನಿಮ್ಮ ಪ್ರತಿಯೊಂದು ಮೂಮೆಂಟ್ನೂ ಫಾಲೋ ಮಾಡ್ತಾ ಇದ್ದೆ ನಿಮ್ಮ ವಯಸ್ಸಿನ ಹುಡುಗರು ಫೇಸ್ಬುಕ್ಕು ಟ್ವಿಟರ್ ಅಂತ ಬ್ಯುಸಿಯಾಗಿರ್ಬೇಕು ವಾಟ್ಸಪ್ಪಲ್ಲಿ 24 ಗಂಟೆ ಚಾಟ್ ಮಾಡ್ತಾ ಇರಬೇಕು ಹಬ್ಬದ ಸಿನಿಮಾ ಅಂತ ಹುಡುಗಿರ ಜೊತೆ ಜಾಲಿಯಾಗಿರ್ಬೇಕು ಅದನ್ನು ಬಿಟ್ಟು ರೈತರ ಜೊತೆ ಹೋರಾಟಕ್ಕೆ ಹೋಗ್ತಾ ಇದ್ದೀರಾ ಫಾರಿನಲ್ಲಿ ಸೆಟ್ಲ್ ಆಗೋಣ ಅಂತ ಕನಸು ಕಾಣೋದು ಬಿಟ್ಟು ರೈತರನ್ನ ಕಾಪಾಡಬೇಕು ಅಂತ ಯೋಚನೆ ಮಾಡಿದ್ರಿ ಅಕೌಂಟ್ಗಳನ್ನ ಹ್ಯಾಕ್ ಮಾಡಿ ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀರಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಹೆಲ್ಪ್ ಮಾಡಿದ್ದು ಯಾರಂತನೂ ನಂಗೆ ಗೊತ್ತು ಬಟ್ ಆಸ್ ಪರ್ ರೂಲ್ ನೀವು ಮಾಡೋ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿರೋ ನಾನು ಸುಮ್ಮನೆ ಯಾಕಿದ್ದೀನಿ ಗೊತ್ತಾ ನಿಮ್ಮ ಕಾಳಜಿ ನಿಮ್ಮ ಗುರಿ ಕನಸುಗಳನ್ನ ನೋಡಿ ನಿಮ್ಮ ಪ್ರತಿಯೊಂದು ಹೆಜ್ಜೆನ ಯಾಕೆ ಫಾಲೋ ಮಾಡಿದೆ ಗೊತ್ತಾ ನಿಮ್ಮನ್ನು ಯಾರನ್ನೂ ಅರೆಸ್ಟ್ ಮಾಡೋದಕ್ಕಲ್ಲ ಹೆಲ್ಪ್ ಮಾಡೋದಕ್ಕೆ ಶ್ರೀರಾಮ್ ಸಾಗರ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ರೈತರ ಭೂಮಿಗೆ ನೀರು ಹೋಗ್ಬೇಕು ಅವ್ರು ಖುಷಿಯಾಗಿರ್ಬೇಕು ಎಸ್ ರೈತರು ಚೆನ್ನಾಗಿರ್ಬೇಕು ಯಾಕೆಂದ್ರೆ ನಾನೊಬ್ಬ ರೈತನ ಮಗ ಬಟ್ ನೀವು ಮಾಡಿರೋದು ಸಣ್ಣ ತಪ್ಪೇನೂ ಅಲ್ಲ ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕು ನನ್ನ ಮಾತು ಕೇಳಿ ಕೋರ್ಟಿಗೆ ಸರೆಂಡರ್ ಆಗಿ ನಿಮಗೆ ನ್ಯಾಯ ಸಿಗಂಗೆ ನಾನು ನೋಡ್ಕೊಂತೀನಿ ಸರ್ ಇದನ್ನೆಲ್ಲ ನಮ್ಮೂರಿಗೋಸ್ಕರ ನಾನೇ ಮಾಡಿದ್ದು ಸರ್ ಏನೇ ಶಿಕ್ಷೆ ಕೊಡಂಗಿದ್ರು ನನಗೆ ಕೊಡಿ ಸರ್ ಅವ್ರನ್ನ ಬಿಟ್ಬಿಡಿ ಪ್ಲೀಸ್ ಏನು ಹೇಳ್ತಾ ಇದ್ಯಾ ನೀನು ನಿನ್ನ ನಾವೆಲ್ಲರೂ ಒಟ್ಟಿಗೆ ಬೆಳೆದಿದ್ದೀವಿ ಒಟ್ಟಿಗೆ ತಿರುಗಾಡಿದ್ದೀವಿ ಒಟ್ಟಿಗೆ ಓದ್ತಿದ್ದೀವಿ ರೈತರಿಗೋಸ್ಕರ ನಾವು 4 ಜನ ಸೇರಿ ಕೆಲಸ ಮಾಡಿದ್ದೀವಿ ಸರ್ ನೀವೇನೇ ಶಿಕ್ಷೆ ಕೊಡೋದಿದ್ರು ನಮ್ಮ 4 ಜನಕ್ಕೂ ಕೊಡಿ ಸರ್ ಹೌದು ಸರ್ ಒಬ್ಬ ಒಳ್ಳೆ ಫ್ರೆಂಡ್ ಪಕ್ಕದಲ್ಲಿದ್ರೆ ಇಡೀ ಪ್ರಪಂಚನೇ ಗೆಲ್ಬೋದು ಇಷ್ಟ ಆದ್ರಿ ಚೆನ್ನಾಗಿರಿ ಈ ದೇಶಕ್ಕೆ ಬೇಕಾಗಿರೋದು ನಾಯಕರಲ್ಲ ಯುವಕರು ನಿಮಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು ಥ್ಯಾಂಕ್ ಯು ಸರ್ ಅಕ್ರಮವಾಗಿ ಆ ಮಂತ್ರಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಆ ಮಂತ್ರಿ ಏನ್ ಸಕ್ರಮವಾಗಿ ಸಂಪಾದನೆ ಮಾಡಿದಾನ ಅದೆಲ್ಲ ನನಗೆ ಗೊತ್ತಿಲ್ಲ ಸೈಬರ್ ಕ್ರೈಮ್ ನ ನಿಲ್ಸೋದು ನನ್ ಡ್ಯೂಟಿ ಟೆಕ್ನಾಲಜಿನ ಇವತ್ ಇದಕ್ ಮಿಸ್ಯೂಸ್ ಮಾಡ್ಕೊಂಡವನು ನಾಳೆ ಇನ್ನೊಂದಕ್ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದು ಏನ್ ಗ್ಯಾರಂಟಿ ಇದೇ ಟೆಕ್ನಾಲಜಿ ಕೆಟ್ಟೋರ್ಗ್ ಸಿಕ್ಕಿದ್ರೆ ಏನಾಗುತ್ತೆ ಗೊತ್ತಾ
ನನ್ನ ಮಾತುಗಳು